ನೋಡಬಹುದು. ಇನ್ನು ಕೆಲವೇ ದಿನಗಳಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಆಚರಣೆಗೆ ದೇಶಾದ್ಯಂತ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ಕರ್ನಾಟಕದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು ಹಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ಈ ಸಂದರ್ಭದಲ್ಲಿ ಎಲ್ಲೆಡೆ ಹದ್ದನ್ನು ಕಂಡಿಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಕ್ರಮ ಮತ್ತೆ ಮುಂಜಾಗ್ರತೆ ವಹಿಸಿಕೊಳ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಹೊಸ ವರ್ಷಕ್ಕೆ ಅಚ್ಚುಕಟ್ಟಾಗಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಅದೇ ರೀತಿ ಈ ವರ್ಷ ಕೂಡ ಬಂದೋಬಸ್ತ್ ಒದಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಗುಪ್ತದಳದೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು. ಹೊಸ ವರ್ಷ ಆಚರಣೆ ಮಾಡುವುದು ಬೇಡ ಅಂತ ಹೇಳಬೇಡಿ, ಆದರೆ ಅವರಿಗೆ ಭದ್ರತೆ ಕೊಡಬೇಕು. ಆದರೆ ತೊಂದರೆ ಉಂಟು ಮಾಡೋ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲಿಯಾದರೂ ಇಡೀ ರಾಜ್ಯದಲ್ಲಿ ಎಲ್ಲಿಯಾದರೂ ಯಾವುದಾದ್ರೂ ಅಹಿತಕರ ಘಟನೆ ನಡೆದರೆ ಸಂಬಂಧಪಟ್ಟ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ಗಳೇ ನೇರ ಹೊಣೆ ಆಗಿರ್ತಾರೆ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಏನಾದರೂ ಒಪಿನಿಯನ್ ಮಾಡಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಇತರ ಇಲಾಖೆಗಳನ್ನು ಕರೆಸಿ ನಾವು ಸಭೆಯನ್ನು ಮಾಡಿದ್ದೇವೆ ಮತ್ತು ಆಯಾ ಇಲಾಖೆಯ ಮುಖ್ಯಸ್ಥರುಗಳಿಗೆ ಅವರವರ ಜವಾಬ್ದಾರಿಗಳೇನಿದೆ ಮತ್ತು ಅವರಿಂದ ನಮಗೆ ಏನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಅವರಿಗೆ ವಿವರವಾದಂಥ ಪತ್ರಗಳನ್ನು ಕೂಡ ಬರೆದಿದ್ದೇವೆ. BBMP ಮಾತ್ರ ಅಲ್ಲ, ಈವನ್ ಬೆಸ್ಕಾಂ ಇರ್ಬೋದು, ಮೆಟ್ರೋ ಇರ್ಬೋದು, ಅದೇ ರೀತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, BMTC ಇರ್ಬೋದು, ಮತ್ತು ಇನ್ಯಾವುದಪ್ಪ ಇನ್ನೂ ಕೆಲವೊಂದು ಏನು ಅಂಗಸಂಸ್ಥೆಗಳಿದ್ದಾವೆ, ಫೈರ್ ಸರ್ವಿಸ್ ಇರ್ಬೋದು, ಬಹುಮುಖ್ಯವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಎಲ್ಲರೂ ಕೂಡ ನಾವು ಪತ್ರಗಳನ್ನು ಬರೆದು ಅವರವರ ಏನು ಅವರಿಂದ ನಮಗೆ ಏನು ಆಗಬೇಕಾಗಿದೆ ಆ ಹೊಸ ವರ್ಷಾಚರಣೆಯ ದಿವಸ ಮುಖ್ಯವಾಗಿ ಈ ಬ್ರಿಗೇಡ್ ರೋಡ್, MG ರೋಡ್ ಏರಿಯಾಗಳಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಬೇರೆ ಕಡೆಗಳಲ್ಲೂ ಕೂಡ ಕೋರಮಂಗಲದಲ್ಲಿ ಕೆಲವು ಕಡೆಗಳಲ್ಲಿ ಈ ರೀತಿ ಆಗ್ತದೆ. ಹೊಸ ವರ್ಷಾಚರಣೆ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಇಂದಿರಾನಗರದಲ್ಲಿ ಆಗ್ತದೆ, ಸಾಕಾರ ನಗರ ಮತ್ತು ಇಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆಗಳು ಆಗ್ತವೆ. ಅಂಥ ಕಡೆಗಳಲ್ಲಿ ನಮಗೆ ಏನೇನು ವ್ಯವಸ್ಥೆಗಳು ಆಗಬೇಕು, ಉದಾಹರಣೆ ಲೈಟಿಂಗ್ ಇರ್ಬೋದು ಅಥವಾ ಅಲ್ಲಿ ಸ್ವಚ್ಛತೆ ಇರ್ಬೋದು, ಫೈರ್ ಸರ್ವಿಸ್, ಫೈರ್ ಎಕ್ಸ್ಟಿಂಗ್ವಿಷರ್ನ ಇರ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಏನೇನು ಅವಶ್ಯಕತೆಗಳಿದೆ. ಮೆಟ್ರೋದವರಿಗೆ ರಾತ್ರಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸರ್ವಿಸನ್ನು, ಜೊತೆಗೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನನ್ನು ನಾವು ರಾತ್ರಿ ಹೋದ ವರ್ಷ ಮಾಡಿದಾಗ ಈ ವರ್ಷವೂ ಕೂಡ ಕ್ಲೋಸ್ ಮಾಡಲಾಗ್ತದೆ. ಸೊ ಅದ್ರ ಬಗ್ಗೆ ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿ ಅದಕ್ಕೆ ಅನುಗುಣವಾಗಿ ನಾವು ಲೆಟರ್ಗಳನ್ನು ಕೂಡ ಬರೆದಿದ್ದೇವೆ. ಓಕೆ, ಥ್ಯಾಂಕ್ ಯು. ನಾವು ನೋಡಬಹುದಾಗ್ತದೆ. ಅದಕ್ಕೂ ಮುಂಚೆ ಏನಾದರೂ ಒಪಿನಿಯನ್ ಮಾಡಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಇತರ ಇಲಾಖೆಗಳನ್ನು ಕರೆಸಿ ನಾವು ಸಭೆಯನ್ನು ಮಾಡಿದ್ದೇವೆ ಮತ್ತು ಆಯಾ ಇಲಾಖೆಯ ಮುಖ್ಯಸ್ಥರುಗಳಿಗೆ ಅವರವರ ಜವಾಬ್ದಾರಿಗಳೇನಿದೆ ಮತ್ತು ಅವರಿಂದ ನಮಗೆ ಏನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಅವರಿಗೆ ವಿವರವಾದಂಥ ಪತ್ರಗಳನ್ನು ಕೂಡ ಬರೆದಿದ್ದೇವೆ. BBMP ಮಾತ್ರ ಅಲ್ಲ, ಈವನ್ ಬೆಸ್ಕಾಂ ಇರ್ಬೋದು, ಮೆಟ್ರೋ ಇರ್ಬೋದು, ಅದೇ ರೀತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, BMTC ಇರ್ಬೋದು, ಮತ್ತು ಇನ್ಯಾವುದಪ್ಪ ಇನ್ನೂ ಕೆಲವೊಂದು ಏನು ಅಂಗಸಂಸ್ಥೆಗಳಿದ್ದಾವೆ, ಫೈರ್ ಸರ್ವಿಸ್ ಇರ್ಬೋದು, ಬಹುಮುಖ್ಯವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಎಲ್ಲರೂ ಕೂಡ ನಾವು ಪತ್ರಗಳನ್ನು ಬರೆದು ಅವರವರ ಏನು ಅವರಿಂದ ನಮಗೆ ಏನು ಆಗಬೇಕಾಗಿದೆ ಆ ಹೊಸ ವರ್ಷಾಚರಣೆಯ ದಿವಸ ಮುಖ್ಯವಾಗಿ ಈ ಬ್ರಿಗೇಡ್ ರೋಡ್, MG ರೋಡ್ ಏರಿಯಾಗಳಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಬೇರೆ ಕಡೆಗಳಲ್ಲೂ ಕೂಡ ಕೋರಮಂಗಲದಲ್ಲಿ ಕೆಲವು ಕಡೆಗಳಲ್ಲಿ ಈ ರೀತಿ ಆಗ್ತದೆ. ಹೊಸ ವರ್ಷಾಚರಣೆ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಇಂದಿರಾನಗರದಲ್ಲಿ ಆಗ್ತದೆ, ಸಾಕಾರ ನಗರ ಮತ್ತು ಒರಾಯನ್ ಮಾಲ್, ಎಲ್ಲೆಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆಗಳು ಆಗ್ತವೆ. ಅಂಥ ಕಡೆಗಳಲ್ಲಿ ನಮಗೆ ಏನೇನು ವ್ಯವಸ್ಥೆಗಳು ಆಗಬೇಕು, ಉದಾಹರಣೆ ಲೈಟಿಂಗ್ ಇರ್ಬೋದು ಅಥವಾ ಅಲ್ಲಿ ಸ್ವಚ್ಛತೆ ಇರ್ಬೋದು, ಫೈರ್ ಸರ್ವಿಸ್, ಫೈರ್ ಎಕ್ಸ್ಟಿಂಗ್ವಿಷರ್ನ ಇರ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಏನೇನು ಅವಶ್ಯಕತೆಗಳಿದೆ. ಮೆಟ್ರೋದವರಿಗೆ